ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಸೊ ಎಲ್ಲರ ಬಹು ನಿರೀಕ್ಷೆಯ ಸಿನಿಮಾ ಅಂತ ಹೇಳಿದ್ರೆ ಅದರಲ್ಲೂ 2025 ಅಕ್ಟೋಬರ್ 2 ಯಾವಾಗಾಗುತ್ತೋ ಅನ್ನುವಂಥ ರೀತಿಯಲ್ಲಿ ಕಾದು ಕುಳಿತಿದ್ದಾರೆ ಪ್ಯಾನ್ ಇಂಡಿಯಾದ ವೀಕ್ಷಕರು. ಸೊ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಕಾಂತಾರ ಸಿನಿಮಾದ ಒಂದು ಟ್ರೇಲರ್ ರಿಲೀಸ್ ಆಗಿದೆ. ಆ್ಯಂಡ್ ದಂತಕಥೆಯನ್ನು ನೋಡೋದಕ್ಕೆ ವೀಕ್ಷಕರು ಇನ್ನೇನು ಕೆಲವು ದಿನಗಳಲ್ಲಿ ರೆಡಿ ಆಗ್ತಾ ಇದ್ದಾರೆ. ಅಂದಹಾಗೆ ಇವತ್ತು ಒಂದು ಟ್ರೇಲರ್ ಕೂಡ ರಿಲೀಸ್ ಆಗಿದೆ. ಕಾಂತಾರ ಸಿನಿಮಾದಲ್ಲಿ ನಾವು ಕಾಡುಬೆಟ್ಟು ಶಿವನ ಒಂದು ಕಥೆಯನ್ನು ನೋಡಿದ್ವಿ. ಆ್ಯಂಡ್ ಚಿತ್ರದ ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಬರುತ್ತೆ, ಅದರಲ್ಲಿ ಮಗು ಗರ್ಭದಲ್ಲಿರುತ್ತೆ. ಅದಾದ ನಂತರ ತಂದೆ ಅಂದರೆ ಕಾಡುಬೆಟ್ಟು ಶಿವ ಒಂದು ರೀತಿ ದೈವಾರಾಧನೆಯ ಹೋಗುವಂತಹ ಸಂದರ್ಭದಲ್ಲಿ ಮಾಯವಾಗ್ತಾರೆ. ಸೊ ಅಲ್ಲಿಂದ ಅವರ ಮಗ ಅವರ ಅಪ್ಪ ಕಾಣೆಯಾಗಿದ್ದರ ಬಳಗೆಗೆ ಯಾಕೆ ಮಾಯವಾದ್ರು ಅನ್ನುವಂತಹ ರೀತಿಯಲ್ಲಿ ಕಥೆಯ ಆರಂಭ ಆಗುತ್ತೆ ಅನ್ನೋದು ಟ್ರೇಲರ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇನ್ನು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ ಅವರು ರಿಷಬ್ ರವರಿಗೆ ಜೋಡಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಆ್ಯಂಡ್ ಒನ್ಸ್ ಅಗೇನ್ ರಿಷಬ್ ರವರ ಒಂದು ಹಾರ್ಡ್ ವರ್ಕ್ ಡೆಡಿಕೇಶನ್ಸ್ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ಯಾವತ್ತೂ ಕೂಡ ಅವರನ್ನು ಈ ಒಂದು ಲುಕ್ನಲ್ಲಿ ನೋಡಿರಲ್ಲ. ಆ ಒಂದು ರೀತಿಯ ಒಂದು ಮೇಕ್ ಓವರನ್ನು ರಿಷಬ್ ರವರು ಈ ಸಿನಿಮಾದಲ್ಲಿ ಮಾಡ್ಕೊಂಡಿರುವಂಥದ್ದು. ಆ್ಯಂಡ್ ತಲೆ ಚುಟ್ಟನ್ನು ಬಿಟ್ಟಿರುವಂಥದ್ದು. ನೀವು ಅವರನ್ನು ಶಿವ ಅಂತ ಹೇಳ್ತೀರಾ ಅಂದರೆ ಈ ಒಂದು ಚಿತ್ರದ ಸಾಲುಗಳನ್ನು, ಟ್ರೇಲರ್ನಲ್ಲಿ ಬರುವಂತಹ ಸಾಲುಗಳನ್ನು ನೋಡಿದಾಗ ಕಾಂತಾರದ ಕಥೆಯನ್ನು ಕೇಳೋಕ್ಕೆ ಹೋಗಬೇಡ, ಯಾಕಂದರೆ ಇದು ದಂತಕಥೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬಹುದು. ಆ್ಯಂಡ್ ಹುಟ್ಟಿನ ಕತೆ, ಕಾಂತಾರ ಹುಟ್ಟಿದಾದರೂ ಹೇಗೆ ಅನ್ನುವಂತಹ ರೀತಿಯಲ್ಲಿ ಕತೆ ಹೇಗೆ ಸಾಗುತ್ತೆ ಅನ್ನೋದರ ಜೊತೆಗೆ ರಿಷಬ್ ಶೆಟ್ಟಿಯವರು ಈ ಒಂದು ಸಿನಿಮಾಕ್ಕಾಗಿ ಕತ್ತಿ ವರಸೆ ಆಗಿರಬಹುದು, ಕಳರಿಪಟ್ಟು, ಈ ರೀತಿಯ ಒಂದಷ್ಟು ಹೊಸ ಕಲೆಗಳನ್ನು ಕಲಿತು ಪ್ರದರ್ಶನ ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಸ್ಯಾಂಪಲ್ ಅನ್ನುವಂತಹ ರೀತಿಯಲ್ಲಿ ಟ್ರೇಲರ್ನಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಟ್ರೇಲರ್ನ ನೋಡಿದ್ರೆ ರಿಷಬ್ ಶೆಟ್ಟಿಯವರ ಒಂದು ಆ್ಯಕ್ಷನ್ ದೃಶ್ಯಗಳೇ ಗಮನವನ್ನು ಸೆಳೆಯುತ್ತೆ. ಇದರ ಜೊತೆಗೆ BGM ಅನ್ನೋದು ಯಾವುದೇ ಒಂದು ಸಿನಿಮಾಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಲ್ಲೂ ಕೂಡ BGM ತುಂಬಾ ಸದ್ದು ಮಾಡ್ತಾ ಇದೆ. ಅದು ಅಜನೀಶ್ ಅವರ ಕಾರಣದಿಂದಾಗಿ. ಇನ್ನು ಅಧರ್ಮ ತಾಂಡವವಾಡ್ತಿರುವಾಗ ಧರ್ಮವನ್ನು ರಕ್ಷಿಸೋಕೆ ಶಿವ ಅನ್ನುವರು ಬಂದೇ ಬರ್ತಾರೆ ಅನ್ನುವ ಒಂದು ಸಾಲಿನಲ್ಲಿ ಈ ಒಂದು ಸಿನಿಮಾದ ಕತೆ ಸಾಗುತ್ತೆ ಅನ್ನೋದು ಟ್ರೇಲರ್ನ ನೋಡಿದ್ರೆ ಗೊತ್ತಾಗುತ್ತೆ. ಒಟ್ಟಾರೆ ಹೇಳೋದಾದರೆ ಹೊಂಬಾಳೆ ಬ್ಯಾನರ್ನ ಈ ಒಂದು ಸಿನಿಮಾ ಅದ್ಧೂರಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಅನ್ನುವಂಥದ್ದು ಟ್ರೇಲರ್ನ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ. ಒಟ್ಟಾರೆ ಹೇಳೋದಾದರೆ ಅಕ್ಟೋಬರ್ 2ಕ್ಕೆ ಕಾಂತಾರ ಸಿನಿಮಾ ರಿಲೀಸ್ ಆಗ್ತಿದೆ. ಆ್ಯಂಡ್ ಜಸ್ಟ್ ಟ್ರೇಲರನ್ನು ನೋಡಿದಂತಹ ವೀಕ್ಷಕರೆಲ್ಲರೂ ಕೂಡ ಈಗ ಕಾಂತಾರ ತೆರೆ ಮೇಲೆ ಅದರ ದೃಶ್ಯ ವೈಭವ ಹೇಗಿರುತ್ತೆ, ದಂತ ಕತೆ ಹೇಗಿದೆ, ಎತ್ತ ಸಾಗುತ್ತೆ ಅನ್ನೋದನ್ನು ನೋಡುವಂತಹ ಕುತೂಹಲದಲ್ಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಇನ್ನೊಂದು, ಸಿನಿಮಾ ಬಿಡುಗಡೆಗೂ ಮುನ್ನವೇ 400 ಕೋಟಿ ಬಿಸ್ನೆಸ್ಸನ್ನು ಮಾಡಿದೆ. 120 ಕೋಟಿ ಬಜೆಟ್ನ ಸಿನಿಮಾ 125 ಕೋಟಿಗೆ ಒಂದು OTTಗೆ ಮಾರಾಟವಾಗಿದೆ ಅಂದರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಬಹುಭಾಷೆಯಲ್ಲಿ ರಿಲೀಸ್ ಆಗಿರುವಂತಹ ಟ್ರೇಲರ್ಗೆ ಈಗಾಗಲೇ ಎಲ್ಲ ಕಡೆಯಿಂದನೂ ಕೂಡ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗ್ತಿದ್ದು, ಅಕ್ಟೋಬರ್ 2ರ ಬಾಕ್ಸ್ ಆಫೀಸ್ ರಿಸಲ್ಟ್ ಏನಾಗುತ್ತೆ ಅನ್ನುವಂತಹ ಮೇಲೆ ಬಾಕ್ಸ್ ಆಫೀಸ್ನ ಸಿನಿ ಪಂಡಿತರು ಕಂಡಿಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.